ನಾಯಕತ್ವದ ಬಗ್ಗೆ ಪದೇ ಪದೇ ಏನಿಲ್ಲ, ಅದು ಗೊತ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಇನ್ಯಾರಿಗೂ ಏನು ಗೊತ್ತಿಲ್ಲ. ಡಿಸಿಷನ್ ಆಗಿದೆ ಅಂತ ಸರ್. ನೀವು ಅವ್ರನ್ನ ಕೇಳಬೇಕು, ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನಿಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ಕೇಳಿದಿರಿ, ನಾನು ಹೇಳಿದ್ದೀನಿ. ಅದನ್ನ ಅವ್ರನ್ನೇ ಕೇಳಿ, ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ. ಇವಾಗ ಸಿಎಂ DCM ಅವ್ರನ್ನ ಹೈಕಮಾಂಡ್ ಅವರು ಡೆಲ್ಲಿ ಕರೆದಿದ್ದಾರೆ ಸರ್. ಏನೆಲ್ಲ ತೀರ್ಮಾನ ಆಗ್ಬೋದು? ಸೋನಿಯಾ ಗಾಂಧಿ ಅವ್ರು ಡೈರೆಕ್ಟ್ ಫೋನ್ ಮಾಡಿದ್ರೆ ನಿಮಗೆ? ಅಲ್ಲ, ಯಾರು ಹೇಳಿದ್ದು ನಿಮ್ಗೆ? DCM ಅವರೇ ಹೇಳಿದ್ದಾರೆ ಸರ್. ಆಯ್ತು, ಯಾವಾಗ ಕರೆದಿದ್ದಾರೆ? ಡೇಟ್ ಫೈನಲ್ ಮತ್ತೆ ಬಿಡಿ, ಡೆಲ್ಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕರೆದಿರೋದು ನಿಜ ಇದ್ರೆ ಯಾರಾದ್ರೂ ಹೇಳ್ತಾರೆ. ನೀವು ಹೂವಾಪೋಹಗಳನ್ನೆಲ್ಲ ಅದೇ ಸುದ್ದಿ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ, ಸಂತೋಷ. ಅದಕ್ಕೆಲ್ಲ ನಾವು ತಯಾರಿದ್ದೀವಿ. ನಮ್ಮ ಗರಡಿಗಳಲ್ಲಿ ಯಾರೂ ಸಹ ಬೇರೆಯವ್ರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಹೇಳ್ಕೊಡೋದಿಲ್ಲ. ನಾವು ಗೋಡ್ಸೆ ಪಾರ್ಟಿ ಅಲ್ಲ, ಕೊಲೆ ಮಾಡಿ ಮಹಾತ್ಮ ಗಾಂಧಿಗಿಂತ ಕೊಲೆ ಮಾಡಿ ಬಂದಿರೋರಲ್ಲ. ನಾವು ಮಹಾತ್ಮ ಗಾಂಧಿಯವ್ರ ಪಕ್ಷದಲ್ಲಿರೋರು. ನಮಗೆ ದ್ವೇಷ ಭಾಷಣ ಏನು ಅಂತ ಗೊತ್ತು. ಸಮಾಜದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತು. ಅವ್ರ ಥರ ರಾಷ್ಟ್ರೀಯ ಸಾಂಸ್ಕೃತಿಕ ಸಂಘಟನೆ ಅಂದ್ಬಿಟ್ಟು ಕೊಲೆ, ದಂಗೆ, ಬುಲ್ಡೋಸರು ಇವೆಲ್ಲ ಪ್ರಯೋಗ ಮಾಡ್ತಕ್ಕಂಥ ಜನ ಅಲ್ಲ ನಾವು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.